ಸಮಯಕ್ಕೆ ಯಾರೂ ಸಹಾಯಕ್ಕೆ ಬರದಿದ್ದರೂ ನಮ್ಮ ಉತ್ತಮ ನಡತೆ ಮತ್ತು ಒಳ್ಳೆತನವು ಸದಾ ನಮ್ಮ ಸಹಾಯಕ್ಕೆ ಬರುತ್ತದೆ. ನಮಸ್ತೆ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ಇವತ್ತು ಹೇಳೋದು ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ನಮ್ಮ ಯಜಮಾನರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋದ್ರಿಂದ ಅವ್ರ ಮನೆಯಲ್ಲ, ಹಾಗಾಗಿ ಸ್ವಲ್ಪ ಯಾರೂ ಎಬ್ಸೋರಿಲ್ಲ ಅಂತೇಳ್ಬಿಟ್ಟು ಆರಾಮಾಗಿ ಎದ್ದಿದ್ದೆ. ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಬಿಸಿನೀರು ಕುಡಿಯೋಣ ಅಂತೇಳ್ಬಿಟ್ಟು ಬಿಸಿನೀರನ್ನ ಕಾಯಿಸ್ಕೊಂಡೆ. ಕಾಯಿಸ್ಕೊಂಡು ಅದಕ್ಕೊಂದು ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡೆ. ಯಾಕಂದರೆ ಈ ಥರ ಒಂದು ವಾರ್ಮ್ ವಾಟರ್ಗೆ ತುಪ್ಪ ಸೇರಿಸಿ ಕುಡಿಯೋದ್ರಿಂದ ಇದು ನಮ್ಮ ಜೀರ್ಣಾಂಗ ವ್ಯವಸ್ಥೆನ ಅಭಿವೃದ್ಧಿಪಡಿಸುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಾಡ್ತೀನಿ. 1 ಕಪ್ ಬಿಸಿನೀರಿಗೆ 1 ಟೀ ಸ್ಪೂನ್ ಅಂದರೆ ಒಂದು ಫುಲ್ ಕರಗಿಸಿರ್ತಕ್ಕಂಥ ತುಪ್ಪನ 1 ಸ್ಪೂನ್ನ ಹಾಕ್ಕೊಂಡು ಕುಡಿತೀನಿ. ಸ್ಟಾರ್ಟಿಂಗ್ ಕುಡಿಬೇಕಾದ್ರೆ ಸ್ವಲ್ಪ ಅದು ರುಚಿ ಅನಿಸಲ್ಲ, ಬರ್ತಾ ಹ್ಯಾಬಿಟ್ ಆದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇದಾದಮೇಲೆ ಬೇಗ ಸ್ನಾನ ಮುಗಿಸ್ಕೊಂಡು ಪೂಜೆನ ಶುರು ಮಾಡಿದೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮೀ ಪೂಜೆ ಮಾಡಬೇಕಾಗಿತ್ತು. ಪೂಜೆಗೆ ಲಕ್ಷ್ಮಿ ಹಾಡುಗಳನ್ನ ಕೇಳ್ತಾ ಪೂಜೆನ ಶುರು ಮಾಡಿಕೊಂಡೆ. ಶ್ರೀಚಕ್ರರಾಜಿತೆ ವೈಭವದ ಲಕ್ಷ್ಮಿಗೆ ಮಾರನ ಪ್ರಿಯ ಜನನಿ ಕರುಣಾಂತರ. ಮನೇಲಿ ಈ ಥರ ಧೂಪನ ಹಾಕೋದ್ರಿಂದ ಒಂಥರ ನೆಮ್ಮದಿನೂ ಅನಿಸುತ್ತೆ. ಹಾಗೆ ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಹೋಗ್ಬಿಟ್ಟು ಒಂದು ಪಾಸಿಟಿವ್ ವೈಬ್ ಬರುತ್ತೆ. ಹಾಗಾಗಿ ನಾನು ಯಾವಾಗಲೂ ತುಂಬ ಪೂಜೆ ಮಾಡಿದಾಗೆಲ್ಲದು ಕೂಡ ನಾವು ಧೂಪನ ಹಾಕ್ತೀವಿ. ಅದರಲ್ಲಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೆಯೆಲ್ಲ ಕಳಕಳಿಯಾಗಿ ಕಾಣಬೇಕು, ಅಥವಾ ನಾವು ಒಂದು ಪಾಸಿಟಿವ್ ಇಂದ ಹೊರಗಡೆ ಹೋಗಬೇಕು ಮನೆಯಿಂದ ಅಂತ ಹೇಳಿದಾಗ ಧೂಪ ತುಂಬಾ ಹೆಲ್ಪ್ ಆಗುತ್ತೆ. ಇದೇ ರೀತಿಯಾಗಿ ಎಲ್ಲ ಪೂಜೆ ಆದಮೇಲೆ ಕಳಸನ ಬೆಳಗ್ಬಿಟ್ಟು ಕೊನೆಯದಾಗಿ ನೋಡ್ತಾ ಇದ್ದೀನಿ ಲಕ್ಷ್ಮಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ರು. ಯಾಕಂದರೆ ಲಕ್ಷ್ಮಿ ಸುಂದರವಾಗಿ ಲಕ್ಷ್ಮಿ ಅಂದರೆ ಹೆಣ್ಮಗಳು ಅಂದರೆ ಅಲಂಕಾರ ಅಲ್ವಾ. ಹಾಗಾಗಿ ಅಲಂಕಾರ ಅಂತಂದ ತಕ್ಷಣವೇ ಆ ಒಂದು ದೀಪದ ಬೆಳಕಲ್ಲಿ ಲಕ್ಷ್ಮಿ ಮುಖದ ಮೇಲೆ ಬಿದ್ದಾಗ ಏನೋ ಒಂಥರ ಕಳೆ ಅನಿಸುತ್ತೆ. ಅದನ್ನು ನೋಡೋದೇ ಒಂಥರ ಖುಷಿ. ಹೀಗೆ ಲಕ್ಷ್ಮೀ ಪೂಜೆ ಎಲ್ಲ ಮಾಡಿದ್ಮೇಲೆ ಧೂಪ ಹಾಕ್ತಿದ್ದೀವಲ್ವ. ಧೂಪ ಹಾಕಿದಾಗ ಆ ಒಂದು ಪರಿಮಳನೇ ಒಂಥರ ಚೆನ್ನಾಗಿರುತ್ತೆ. ಹಾಗಾಗಿ ನಂಗೆ ತುಂಬ ಇಷ್ಟ. ಅದಕ್ಕೆ ನಾನು ಯಾವಾಗಲೂ ಧೂಪನ ಹಾಕ್ತಾ ಇರ್ತೀನಿ. ಇದಾದಮೇಲೆ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೇಕಾಗಿತ್ತು, ಅದಕ್ಕೋಸ್ಕರ ರೆಡಿ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ರಾಗಿ ಮಾಲ್ಟನ್ನ ಮಾಡ್ಕೋತೀನಿ. ಮೊದಲನೇದಾಗಿ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ 1 ಗ್ಲಾಸ್ನ ನೀರನ್ನ ಹಾಕ್ಕೊತೀನಿ. ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಕುದಿಯೋಕೆ ಬಿಡ್ತೀನಿ. ಸ್ವಲ್ಪ ನೀರು ಬಿಸಿ ಆಗಲಿ ಅಂತೇಳ್ಬಿಟ್ಟು. ಆಮೇಲೆ ಸೈಡಿಗೆ ಒಂದೇ ಒಂದು ಬಟ್ಲದಲ್ಲಿ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಹಿಟ್ಟನ್ನ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಸಿ ಅದಕ್ಕೆ ಬಿಡ್ತೀನಿ. ಅದಕ್ಕೆ ಬಿಟ್ಬಿಟ್ಟು ನಾವು ಕುದ್ದಿ ನೀರೆಲ್ಲ ಹಾಕಿದಾಗ ಅದನ್ನು ಹಗಲೆಲ್ಲ ಹಿಂಗೆ ಕೈ ಆಡ್ತಾ ಇರಬೇಕು, ಆಗ ಗಂಟಾಗಲ್ಲ. ಇದು ಯಾವ ರೀತಿಯಾಗಿ ಕುದೀತಾ ಇದೆ ನೋಡ್ಬೋದು. ರಾಗಿ ಅಂತಂದರೆ ಸ್ವಲ್ಪ ರಾಗಿ ಹಿಟ್ಟನ್ನ ಸ್ವಲ್ಪ ಜಾಸ್ತಿ ಬೇಯಿಸಬೇಕು, ಇಲ್ಲಾಂದರೆ ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಚೆನ್ನಾಗಿ ಕುದೀತಾ ಇದೆ. ಕುದ್ಮೇಲೆ ಅದನ್ನು ಒಂದು ಗ್ಲಾಸ್ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನನಗೆ ಈ ಥರ ತೆಳ್ಳಗಿದ್ರೇ ಇಷ್ಟ. ಒಬ್ಬರು ಗಟ್ಟಿಯಾಗಿ ಕುಡಿತಾರೆ. ಇವತ್ತು ಮಜ್ಜಿಗೆ ಇರಲಿಲ್ಲ, ಹಾಗಾಗಿ 1 ಗ್ಲಾಸ್ ಹಾಲನ್ನ ಸೇರಿಸ್ಕೊಂಡೆ. ಮತ್ತು ಬ್ರೇಕ್ಫಾಸ್ಟಿಗೆ ಇನ್ನೂ ಅದೊಂದೇ ಆಗಲ್ಲ ಅಲ್ವಾ. ಹಾಗಾಗಿ 1-2 ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚಪಾತಿನ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೆ. ಮತ್ತು ಶಾಪಿಗೂ ಕೂಡ ಹೋಗಬೇಕಾಗಿತ್ತು. ಇವತ್ತು ಕಾಲೇಜು ಇದೆ, ಶಾಪ್ಗೂ ಹೋಗಬೇಕು. ಹಾಗಾಗಿ ಬೇಗನೆ ಚಪಾತಿನ ಲಟ್ಟಿಸ್ಕೋತಾ ಇದ್ದೀನಿ. ನೋಡ್ಬೋದು ನನಗೆ ಅಷ್ಟು ನೀಟಾಗಿ ಚಪಾತಿ ರೌಂಡೆಲ್ಲ ಬರೋದಿಲ್ಲ, ಬಂದಿರೋ ಶೇಪ್ನೇ ತಿನ್ನೋದು. ಹೇಗಿದ್ರೂ ಮುರ್ಕೊಂಡೇ ತಿನ್ನೋದು ಅಲ್ವಾ. ಹಾಗಾಗಿ ಅದೇ ಥರ ಹಾಕೋತೀನಿ. ಎಲ್ಲರೂ ಚಪಾತಿಗೆ ಎಣ್ಣೆನ ಹಾಕೋದ್ರೆ ನಂಗೆ ಸ್ವಲ್ಪ ತುಪ್ಪ ಇಷ್ಟ, ಹಾಗಾಗಿ ಸ್ವಲ್ಪ ತುಪ್ಪನೇ ಹಾಕೋತಾ ಇದ್ದೀನಿ. ನಂಗೆ 2 ಸೈಡು ತುಪ್ಪ ಇದ್ದರೆ ಏನೋ ಒಂಥರ ತಿನ್ನಬೇಕು ಅನಿಸುತ್ತೆ. ಹಾಗಾಗಿ ನಾನು ತುಪ್ಪನ ಹಾಕ್ಕೊಂಡು ಬೇಯಿಸ್ಕೊತೀನಿ. ಇದೇ ರೀತಿ ಎರಡನ್ನೂ ಕೂಡ ಬೇಯಿಸ್ಕೊಂಡಾದ್ಮೇಲೆ ನಾನು ತಿಂಡಿನ ಆರಾಮಾಗಿ ಮಾಡಬೇಕು ಅಂತ ಅಂದ್ಕೋತೀನಿ. ಯಾವಾಗಲೂ ಲೇಟೇ ಆಗ್ತಾಯಿದೆ. ಎಷ್ಟು ಒಂದ್ಸತಿ ಬೇಗ ಇದ್ರೂ ಇದೇ ಟೈಮ್ ಆಗುತ್ತೆ, ಲೇಟಾಗಿದ್ರೂ ಇದೇ ಟೈಮ್ಗೆ ಆಗುತ್ತೆ. ಹಾಗಾಗಿ ಇಲ್ಲಿ ನೋಡ್ಬೋದು, ಇದು ನನ್ನ ಇವತ್ತಿನ ಬ್ರೇಕ್ಫಾಸ್ಟು. ಇದಕ್ಕೆ ಸ್ವಲ್ಪ ಚಟ್ನಿ ಪೌಡ್ರನ್ನ ಹಾಕ್ಕೊಂಡಿದ್ದೆ. ಇನ್ನೇನು ತಟ್ಟೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ತಿನ್ನಬೇಕು ಅನ್ನೋ ಅಷ್ಟೊತ್ತಿಗೆ ಶಾಪಲ್ಲಿ ಯಾರೋ ಕಸ್ಟಮರ್ಸ್ ಬಂದಿದ್ದಾರೆ, ಬನ್ನಿ ಅಂತ ಅಂಗಡಿ ಹುಡುಗ ಫೋನ್ ಮಾಡ್ದ. ಹಾಗಾಗಿ ಪ್ಲೇಟಲ್ಲಿರೋದನ್ನೆಲ್ಲ ಬಾಕ್ಸಿಗೆ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ಬೇಗ ಹೊರಟೆ ಶಾಪಿಗೆ. ಏನಂತಂದರೆ ಈ ಬಾಕ್ಸಿಗೆ ಹಾಕ್ಕೊಂಡು ಅಲ್ಲೋಗಿ ತಿನ್ಬೋದು, ಆದರೆ ಕಸ್ಟಮರ್ ಕಾಯಲ್ಲಲ್ವ. ಹಾಗಾಗಿ ರೆಡಿಯಾಗಿ ಶಾಪಿಗೆ ಬಂದೆ. ಶಾಪಿಗೆ ಬಂದಮೇಲೆ ಮತ್ತೆ ಕಾಲೇಜು ಇತ್ತು ಅಲ್ವ. ಹಾಗಾಗಿ ಕಾಲೇಜ್ಗೆ ಹೋಗಿ ಅದೇನು ವರ್ಕ್ ಅವತ್ತಿನ ದಿನದ್ದು ಪಾಠ ಏನೆಲ್ಲ ಮುಗಿಸ್ಬಿಟ್ಟು ಮನೆಗೆ ಬಂದೆ. ಸಂಜೆ ಆಗಿಬಿಟ್ಟಿತ್ತು. ಮನೆಗೆ ಬಂದ ತಕ್ಷಣವೇ ಅಮ್ಮ ಬಂದಿದ್ರು ಊರಿಂದ.
ಅವರು ನಮ್ಮ ಯಜಮಾನ್ರು ನಾಳೆ ಅಯ್ಯಪ್ಪ ಸ್ವಾಮಿ ಮಾಲೆಗೆ ಹೋಗ್ತಿದ್ದಾರಲ್ವ ಶಬರಿಮಲೆಗೆ, ಹಾಗಾಗಿ ಎಲ್ಲ ಅಡುಗೆನ ಅವರೇ ಮಾಡ್ತಾಯಿದ್ರು, ಸ್ನ್ಯಾಕ್ಸ್ನ ಪ್ರಿಪೇರ್ ಮಾಡಿದ್ರು. ಇಲ್ಲಿ ನೋಡ್ಬೋದು ಅವಲಕ್ಕಿ ಮತ್ತು ಇಲ್ಲಿ ಕರ್ದಂಟು ನೋಡಿದ್ರೆ ತಿನ್ನಬೇಕು ಅಂತ ಅನ್ನಿಸ್ತಿತ್ತು, ಬಟ್ ಏನೂ ಟೇಸ್ಟ್ ನೋಡೋ ಆಗಿದ್ದಿದ್ದಿಲ್ಲ. ನಾವಿಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗಿತ್ತು ಅಂತ ನಮ್ಮ ಅಪ್ಪಾಜಿ ಉಪ್ಪಿಟ್ಟನ್ನ ಮಾಡಿದರು. ಆಹಾ, ಎಂದು ಉಪ್ಪಿಟ್ಟು ತಿನ್ನಲಿಲ್ದವಳು ಮದುವೆ ಆದಮೇಲೆ ಉಪ್ಪಿಟ್ಟೇ ಇಷ್ಟ ಆಗಿದೆ ಅಂತ ಹೇಳ್ತಿರ್ತೀನಿ. ಅಮ್ಮ ಇಲ್ಲಿ ನಮಗೆ ಬಿಸಿ ಬಿಸಿ ಉಪ್ಪಿಟ್ಟನ್ನ ಸರ್ವ್ ಮಾಡಿಕೊಟ್ರು. ತಿಂದಾದಮೇಲೆ ಮಲ್ಗೋಣ ಅಂತ ಅಂದ್ಕೊಂಡ್ರೆ ನಮ್ಮಮ್ಮ ಬಟ್ಟೆ ಒಗೆಯೋಣ ಬಾ ಅಂತ ಹೇಳಿದ್ರು. ಸೊ ಇಬ್ಬರು ಸೇರಿಕೊಂಡು ಹೋಗಿದ್ವಿ. ಇದಾಗಿತ್ತು ಇವತ್ತಿನ ನಮ್ಮ ದಿನ. ಮತ್ತೆ ಸಿಗ್ತೀನಿ ನಾಳೆ. ಶುಭರಾತ್ರಿ. ಗುಡ್ ನೈಟ್.